ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಹಾಯ್ ಬಜಾರಿ, ಹೇಗಿದೆ ನಿನ್ ರಾಣಿ? ಈಗ ಆಕ್ಚುಲಿ ನಿನ್ ರಾಣಿ ತರ ಕಾಣ್ತದೆ ಅಲ್ವಾ? ಅದನ್ನ ಆಮೇಲೆ ನನ್ ರಾಣಿನ ಎತ್ಕೊಂಡ್ ಬಾ ಅಂತ ಕಾಂತಂಗ್ ಆರ್ಡರ್ ಕೊಟ್ಟಿದ್ದು ನೀನೇನಾ? ಇನ್ನೇನ್ ಮಾಡ್ಲಿ, ಆಫೀಸಿಗೆ ಬಾ ಅಂದ್ರೆ ನೀನ್ ಬರಲ್ಲ ಅಂತ ಹೇಳಿದೆ. ನೀನಿಂದ ನಂಗೆ ಅಲ್ಲಿ ಕೂಡ ಬೋರ್ ಹೊಡಿತೆ. ಹೇಗಾದ್ರೂ ಮಾಡಿ ನಿನ್ನ ಕರ್ಸ್ಕೋಬೇಕಿತ್ತು, ಹಾಗಾಗಿ ಹೀಗೆ ಮಾಡಿದೆ ಅಷ್ಟೇ. ಮಾಡೋ ಕೆಲ್ಸ ಬಿಟ್ಟು ಬಾಕಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಬರ್ತಾ ಬರ್ತಾ ನಿನ್ ಕಾಂತಂಗೆ ಅಂತ ದೊಡ್ಡ ಕೋಡಂಗಿ ಆಗ್ತಿದ್ಯಾ. ನಿನ್ಗಿರೋದು ನಾನು ಒಬ್ಳೆ ಗರ್ಲ್ ಫ್ರೆಂಡ್ ಅಲ್ವಾ? ಇವತ್ ನನ್ ಬರ್ಡೇ ವಿಶ್ ಕೂಡ ಮಾಡಿಲ್ಲ, ಆದ್ರೆ ಇಂಥ ಕಿತಾಪತಿ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಅಲ್ವಾ? ವಿಶ್ ಮನೆ ಹಾಳಾಯ್ತು, ಆದ್ರೆ ಇವತ್ ನನ್ ಬರ್ಡೇ ಅನ್ನೋದು ಕೂಡ ನಿನಗೆ ನೆನಪಿಲ್ಲ ಅಲ್ವಾ? ನಿನ್ನಂತ ಪ್ರೇಮಿ ಜಗತ್ತಲ್ಲೇ ಇಲ್ಲ ಅನ್ಸುತ್ತೆ. ನಿನ್ನ ಲವ್ ಮಾಡಿರೋ ತಪ್ಪಿಗೆ ನನ್ಗೂ ಕುಖ್ಯಾತಿ. ಛೇ, ಮುಗಿತಾ ನಿಂದು? ಮಾತಾಡ್ಬೋದು ನಾನೀಗ? ಯಾರು ಹೇಳಿದ್ ನಿನಗೆ ನಾನು ನಿನ್ನ ಬರ್ತ್ಡೇನ ಮರ್ತಿದ್ದೀನಿ ಅಂತ? ಅಂದ್ರೆ ನಿನ್ನೆ ನಿಜವಾಗ್ಲೂ ನೆನ್ಪಿತ್ತಾ? ಪ್ರೀತಿ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಇದು ನಾನೇನಾ ಅಂತ ನನಗೆ ಡೌಟ್ ಬರ್ಸು ನಾನು ಬದಲಾಗಿದ್ದೀನಿ ಅಂದ್ಮೇಲೆ ಖಂಡಿತವಾಗ್ಲು ಇಂಥ ವಿಚಾರದಲ್ಲಿ ಕೂಡ ನಾನು ಬದಲಾಗೇ ಇರ್ತೀನಿ. ಅಫ್ಕೋರ್ಸ್ ಈ ವಿಚಾರದಲ್ಲಿ ಕೂಡ ನಾನು ಅಪ್ಡೇಟ್ ಆಗಿರ್ತೀನಿ, ನಾನು ತಿಳ್ಕೊಳ್ಳೇಬೇಕು. ನಿನ್ನ ಬರ್ತ್ಡೇ ನಾನು ಮರೆಯೋದ? ನೋ ವೇ, ನಾಟ್ ಪಾಸಿಬಲ್. ಮತ್ತ್ಯಾಕೆ ನೀನ್ ವಿಶ್ ಮಾಡಿಲ್ಲ? ನೀನ್ ವಿಶ್ ಮಾಡ್ತೀಯ ಅಂತ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ವಿಶ್ ಮಾಡಿದಿದ್ರೆ ನನಗೆ ನೀನ್ ಹೀಗೆ ಸಿಗ್ತಿದ್ಯಾ ಅಮೂಲ್ಯ? ಸರಿ ಸರಿ, ಹೋಗೋಣ. ಎಲ್ಲಿಗೆ? ಯು ಟ್ರಸ್ಟ್ ಮೀ. ಇವನೇನೋ ಸರ್ಪ್ರೈಸ್ ಪ್ಲಾನ್ ಮಾಡಿರ್ಬೇಕು. ಏ ಸುಳ್ಳೆ ಪುಳ್ಳೆ, ಏ ನಿಕ್ಕೋ. ಮೈ ಡಿಯರ್ ಪ್ರೆಸೆಂಟ್ ಬಾಸ್ ಅಂಡ್ ಫ್ಯೂಚರ್ ಬಾಸ್, ನಿಮ್ಮ ಸ್ಪೆಷಲ್ ಡೇನ ಎಂಜಾಯ್ ಮಾಡಿ. ನಿಮ್ಮ ಏಕಾಂತಕ್ಕೆ ಯಾವುದು ಭಂಗ ಬರ್ದಿರೋ ತರ ಈ ಕಾಂತ ನೋಡ್ಕೊಂತಾನೆ. ಕರ್ಮಕಾಂಡವೇ, ಈ ಅಮ್ಮ ಯಾಕೆ ಇಲ್ಲಿಗೆ ಬಂದ್ಲು? ಆ ಆಕಾಶಪ್ಪ ಇವಳು ಅಣ್ಣನೇ ಅಲ್ವಾ? ಅಣ್ಣ ದೊಡ್ಡ 420, ಇವಳು 840 ಇರ್ಬೋದಾ? ಅಚಾನಕ್ ಆಗಿ ಬಂದವ್ರನ್ನ ಯಾವಾಗ್ಲೂ ಡೌಟ್ ಇಂದನೇ ನೋಡ್ಬೇಕು, ಯಾವ್ದಕ್ಕೂ ವಿಚಾರಿಸ್ಬಿಡೋಣ. ನಕ್ರ ಮಾಡಿದ್ರೆ ಕೊಟ್ಟು ಕಳಿಸ್ತಾ ಇರೋದೆ. ಇವಳು ನೋಡ್ತಾ ಇದ್ರೆ ಯಾಕೋ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ. ಯಾವ್ದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ, ಚಮಕ್ಕು ಕೊಟ್ಟು ಬಿಡೋಣ. ಏನ್ ಮಾಡೋದು?
ಮಾಡ್ಕೋಬೇಡಿ ಮೇಡಮ್. ಜೀವನ ಅಂದ್ಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ, ಸಮಪಾಲು ಸಮಗೋಲು. ನಿಮ್ಗೋಸ್ಕರ ಇನ್ನೊಂದಷ್ಟು ಅರೇಂಜ್ಮೆಂಟ್ಸ್ ಮಾಡೋದಿದೆ, ಅದೆಲ್ಲ ಮಾಡಿದ್ಮೇಲೆ ನಿಮ್ಮನ್ನ ಬಿಡುಗಡೆ ಮಾಡ್ತೀನಿ. ಅಲ್ಲಿವರೆಗೂ ಒಳಗಡೆ ಇರೋ ಫೆಸಿಲಿಟೀಸ್ನ ಎಂಜಾಯ್ ಮಾಡ್ತಾ ಇರಿ. ಜಾಸ್ತಿ ಕಿರ್ಚಕೋಬೇಡಿ, ಬೇಸಿಗೆಗಾಲ ಬೇರೆ, ಗಂಟ್ಲು ಒಣಗ್ಬಿಡುತ್ತೆ, ಏನು ಯೂಸ್ ಆಗಲ್ಲ. ವೇದಾಂತ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹುಷಾರು. ವೇದಾಂತ್, ನನ್ನ ಫೇವ್ರೆಟ್ ಮಲ್ಗೆ ಹೂ ಸ್ಮೆಲ್ ಬರ್ತಿದೆ. Excuse me. ಇಷ್ಟ ಆಯ್ತಾ? ಕೇಳ್ತಿಯಲ್ಲ ವೇದಾಂತ್, ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳೋದಕ್ಕೆ ಪದಗಳೇ ಇಲ್ಲ. ನನ್ಗೆ ತುಂಬಾ 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 ಖುಷಿ ಆಯ್ತು. Excuse me. ವೇದಾಂತ್, ಏನಾಯ್ತು ವೇದಾಂತ್? ಯಾಕೆ ಇಷ್ಟೊಂದ್ಸತಿ ಸೀಳ್ತಿದ್ಯಾ? ಅಲರ್ಜಿ. ಏನ್ ಅಲರ್ಜಿ? ಇನ್ನು ಹುಡ್ಗಿರಂದ್ರೆ ಆಗಲ್ಲ ಅನ್ನೋ ಅಲರ್ಜಿ ವಾಸಿ ಆಗಿಲ್ವಾ ನಿಂಗೆ? ಅದಲ್ಲ, ನನ್ ಹೂವು ಅಂದ್ರೆ ಅಲರ್ಜಿ, ಸ್ಪೆಷಲಿ ಮಲ್ಗೆ ಹೂವು. ನಿನಗಿಷ್ಟ ಅಂತ ತರಿಸ್ದೆ. ಇಲ್ಲೇ ಹೋಗಿದ್ರೆ ಹತ್ರ ಕೂಡ ಹೋಗ್ತಿರಲ್ಲ. ನಂಗಿಷ್ಟ ಅಂತ ನಿಂಗೆ ಇಷ್ಟ ಇಲ್ಲರೋದ್ನೆಲ್ಲ ಮಾಡ್ತೇ ಸುಳ್ಳೆ ಪುಳ್ಳೆ. ಹುಡುಗಿರಂದ್ರೆ ನಂಗೆ ಆಗ್ತಿರಲ್ಲ, ಅಂಥದ್ರಲ್ಲಿ ನೀನ ಲವ್ ಮಾಡ್ಲಿಲ್ವಾ? ಅದಕ್ಕಿಂತ ದೊಡ್ಡದಾಯ್ತು. ಹುಚ್ಚ ನೀನು, ಕೋತಿ, ನನ್ ಮುದ್ದು ಬಂಗಾರ. ಇಷ್ಟೆಲ್ಲ ಅರ್ಜಿರೋ ನಿನ್ನ ತುಂಬಾ ಜೋಪಾನ್ವಾಗಿ ಕಾಪಾಡ್ಬೇಕು. ಅದ್ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನೀನ್ ಸಿಕ್ಕಿದ್ಯಾ ನಂಗೆ. ಅದೆಷ್ಟು ಜನ ಹುಡ್ಗಿರು ಶಾಪ ಹಾಕಿದ್ರು ನಮ್ ಜೋಡಿ ಮೇಲೆ, ಎಷ್ಟ್ ಜನ ಹುಡ್ಗಿರು ಕಣ್ಣು ಹಾಕಿದ್ರು, ಅದ್ಯಾವ್ದೋ ನಿನ್ ಮೇಲೆ ನನ್ ಮೇಲೆ ಬೀಳ್ದೆ ಇರ್ಲಿ. ಬಜ್ರಂಗಿ, ನೀನ ಕಾಪಾಡ್ಬೇಕಪ್ಪ. ಹೂವಂತೆ ನಗಲು ಪ್ರೀತಿ, ಕೈ ಚಾಚಿ ಕರೆದ ರೀತಿ, ಅದು ವಿರಳ ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ, ನಿನ್ನ ಮೋಹಿಸುವಂತಲೇ, ನೂರಾರು ಕನಸು ಹೂವಂತಲೇ, ಇದುವೇ ನಮಗೆ ಹೊಸಗದು. ಏನ್ ಮಾಡ್ಲಿ? ಅಯ್ಯೋ ಮಿಟಕ್ಲಾಡಿ, ಹೆಂಗಿದೆ ನಮ್ಮ ಓಪನ್ ವೆಲ್ಕಮ್. ಇದಿನ್ನು ಸ್ಟಾರ್ಟಿಂಗ್ ಅಷ್ಟೇ, ಅನುಭವಿಸೋದು ಇನ್ನೂ ಇದೆ.
ನಿನ್ಗೋಸ್ಕರ ನೆಕ್ಸ್ಟ್ ಲೆವೆಲ್ ಸೆಟಪ್ ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸುಪ್ನಾತಿ ಸುಬ್ಬಿ ಗುಂಡಿ ತೊಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ನನ್ನನ್ನ ಅವಳ್ತಾರೆ ಎಬ್ಬೆಟ್ಟು ಅನ್ಕೊಂಡ್ಬಿಟ್ಟವಳೆ. ಅಯ್ಯ ಇನ್ನು ಮುಂದಕ್ಕಿದೆ ಮಾರಿ ಹಬ್ಬ. ಆಲ್ ದ ಬೆಸ್ಟ್. ಮಾರಿ ಹಬ್ಬ ಅಲ್ಲ, ಮಾರಮ್ಮನ ಡಿಸ್ಕೋ 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 ಡಿಸ್ಕೋ. ಯಾರು ಮಿಸ್ ಮಾಡಿಲ್ಲ ಅಂತ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಅದು ಇಷ್ಟೆಲ್ಲ ಸರ್ಪ್ರೈಸ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊಳ್ಳೆ ಪುಣ್ಯ. ವೇಟ್ ಇದಷ್ಟೇ ಅಲ್ಲ, ಇದು ತುಂಬಾ ಇದೆ. ಇನ್ನೂ ಇದೆಯಾ? ಏನಿದೆ? ಕಾಮನ್. इश्क शिफाया इश्क शिफाया इश्क पर्दे में किसी की आंखों में लबरेज है इश्क शिफाया महबूब का साया ಏನಿದು? इश्क मलमल में ये लिपटा हुआ ಅದು ನಿನಗೆ ಗೊತ್ತಾಗುತ್ತೆ. ಟ್ರೆಷರ್ ಆಗಿ ಬೇರೆ ಬೇರೆ ಜಾಗಗಳಲ್ಲಿ 7 ರಿಂದ 8 ಆನ್ವಲಪ್ಲಿ ಕ್ಲೂಗಳಿರುತ್ತೆ. ಆ ಕ್ಲೂಗಳನ್ನ ನೀನು ಡಿಕೋಡ್ ಮಾಡ್ತಾ ಹೋದ್ರೆ ಟ್ರೆಷರ್ ಎಲ್ಲಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನೀನು ಸಿಗೋ ಅಷ್ಟು ಟ್ರೆಷರ್ಗಳನ್ನ ತಗೊಂಡ್ಬಂದು ಇಲ್ಲಿ ಜೋಡಿಸ್ಬೇಕು. ಜೋಡಿಸಿದ್ರೆ ಏನಾಗುತ್ತೆ? ಅದನ್ನ ಹೇಳೋದಕ್ಕಿಂತ ನೀನು ಜೋಡಿಸ್ ನೋಡು, ನಿನಗೆ ಅರ್ಥ ಆಗುತ್ತೆ. ಓಕೆ, ನೀನ್ ಇಷ್ಟೊಂದು ಪ್ಲಾನ್ ಮಾಡಿದ್ಯಾ ಅಂದ್ಮೇಲೆ ನಾವ್ ಅಷ್ಟು ಮಾಡ್ತಾ ಇದ್ರೆ ಹೇಗೆ? ಈ ಪ್ರೆಸಿಡೆಂಟ್ ಅಲ್ಲ ನಮಗ್ ಯಾವ ಮಹಾ ಸುಳ್ಳೆ ಪುಳ್ಳೆ. ನೀನ್ ಹೇಳಿರೋದನ್ನ ಇಷ್ಟು ಬೇಗ ತಂದು ಜೋಡಿಸ್ತೀನಿ ಅಂತ ನೋಡ್ತಾ ಇರ್. ಓಕೆ. ಗಾಳಿ ಹಕ್ಕಿ ರೆಕ್ಕೆ ಬೀಸಿದಾಗ ನಾನು ಹಾರಿ ಬರ್ತೀನಿ. ನಾನು ಎಲ್ಲಿದ್ದೀನಿ ಗೊತ್ತಾ? ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ಟೆ. ಆದ್ರೆ ಇಲ್ಲಿ ನಿಜವಾಗ್ಲೂ ತಲೆ ಕೆಡ್ಸೋ ಕಾರ್ಯಕ್ರಮ ಮಾಡಿದ್ದಾನಲ್ಲ. ಗಾಳಿ ಹಕ್ಕಿ ಅಂದ್ರೇನು?